ತಾನೆ ಕುಣಿವಾಗ ನಿಂಗಿಂತ ಶೇಖಾತಕ್ಕೋ ನಿಂಗಿಂತ ಶೇಖಾತಕ್ಕೋ ಹುಚ್ಚಪ್ಪ ನಿಂಗಿಂತ ಶೇಖಾತಕ್ಕೋ ನಿಂಗಿಂತ ಶೇಖಾತಕ್ಕೋ ಹುಚ್ಚಪ್ಪ ನಿಂಗಿಂತ ಶೇಖಾತಕ್ಕೋ ಈ ಏರಿಯಾಗೆಲ್ಲ ಇದೊಂದೇ ಫೇಮಸ್ ದೇವಸ್ಥಾನ ಗುರು. ಈ ಗೆಟಪ್ ನಲ್ಲಿ ಇಂಥ ದೇವಸ್ಥಾನಕ್ಕೆಲ್ಲ ಬರ್ಬಾರ್ದಮ್ಮ. ಅಲ್ಲಿ ನೋಡಲ್ಲಿ ಆ ಗೆಟಪ್ ಆಗಿದೆ ಅಂತ. ಅರ್ಥ ಆಯ್ತು ಗುರು. ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟ್ರಲ್ಲಿ ಆ ಡ್ರೆಸ್ ನಿನ್ ಮೈ ಮೇಲೆ ಇರುತ್ತೆ. ಕೈಯಲ್ಲೊಂದು ಹೂ ಬುಟ್ಟಿದ್ರೆ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂತೀಯ ಗುರು? ಬುಟ್ಟಿ ಬರುತ್ತೆ. ನಿಜವಾದ ಭಕ್ತನು ಕೂಡ ನಮ್ ಗುರು ಮುಂದೆ ಬರೀ ಟುಸ್. ಆಯ್ತಾಯ್ತು, ನೀವೆಲ್ಲ ಕಳ್ಸ್ಕೊಳ್ಳಿ. ಗುಡ್ ಲಕ್ ಗುರು. ದೇವ್ರೆ, ಜೀವನದಲ್ಲಿ ಮೊದಲನೇ ಸಲ ನಾಟಕ ಮಾಡ್ತಾ ಇದ್ದೀನಿ. ಜಯ ನನಗೆ ಇರ್ಲಪ್ಪ. ಇದೇನಿದು ನೀವಿಲ್ಲಿ ದಿಢೀರಂತ? ನಾನ್ ಪ್ರತಿ ಗುರುವಾರ ಬರ್ತೀನಿ. ಆದ್ರೆ ನೀವು? ನಾನು ಅಷ್ಟೇ. ಸೋಮವಾರ ಈಶ್ವರನ್ ದೇವಸ್ಥಾನ, ಶುಕ್ರವಾರ ಅಮ್ಮನವ್ರ ದೇವಸ್ಥಾನ, ಶನಿವಾರ ಅಯ್ಯಪ್ಪನ ದೇವಸ್ಥಾನ, ಇವತ್ತು ಗಣೇಶನ್ ದೇವಸ್ಥಾನ. ಅದೇನೋ ಸರಿ, ಜೊತೆಲಿ ನಾಯಿ ಮರಿನೋ ತಂದಿದ್ದೀರಾ. ಯಾಕೆ ಬಿಡಕ್ ಮನ್ಸ್ ಬರ್ಲಿಲ್ವಾ? ಅನ್ನ ತಿಂದ ಮನೆ, ಸಹಾಯ ಮಾಡಿದ ವ್ಯಕ್ತಿ, ಅತ್ತಿದ್ದೇಣಿ, ಇವುಗಳನ್ನ ಯಾವುದೂ ಮರಿಬಾರ್ದು ಅಂತ ದೊಡ್ಡೋರು ಹೇಳಿದ್ದಾರೆ. ಅಂಥದ್ರಲ್ಲಿ ನಿಮ್ಮಂತ ಒಳ್ಳೆ 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 ನಿಮ್ಮಂತ ಒಳ್ಳೆ ಸ್ನೇಹಿತರ ಪರಿಚಯಕ್ಕೆ ನಾಂದಿ ಆದಿ ನಾಯಿ ಮರಿನ ರೋಡಲ್ಲಿ ಬಿಡೋಕ್ ಮನ್ಸೇ ಆಗ್ಲಿಲ್ಲ. ಪರಿಚಯ ಕಾರಣವಾದ ಈ ನಾಯಿ ಮರಿಗೆ ಇಷ್ಟೊಂದು ಪ್ರೀತಿ ತೋರಿಸ್ಬೇಕಾದ್ರೆ ನೀವ್ ಲವ್ ಮಾಡೋ ಹುಡುಗಿನ ಅಥವಾ ನಿಮ್ ಹೆಂಡ್ತಿನ ಯಾವ ರೀತಿ ನೋಡ್ಕೋಬಹುದು ನೀವು? ಪ್ರಜ್ವಲ್, ಪ್ರಜ್ವಲ್, ಹೆಂಡತಿ ಅಂದ್ ಕೂಡ್ಲೆ ಫ್ಲಾಶ್ ಬ್ಯಾಕಾ? ಅಯ್ಯಯ್ಯೋ, ನಂಗಿನ್ನೂ ಮದ್ವೆನೇ ಆಗಿಲ್ಲ. ನಿನ್ನ ಎಲ್ಲೆಲ್ಲೇ ಹುಡ್ಕೋ. ಯಾಕೆ ಗಾಬರಿ ಆಗಿದ್ಯಾ? ಆ ರೌಡಿ ದಾಸನ್ ಕಡೆ ಅವ್ರಿಗೆ ಹೆದರ್ಕೊಂಡು ರೇಖಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಆ ಲೋಫರ್ ದಾಸ್ನಿಂದ ಎಂತ ಅನಾಹುತ ಆಗೋಯ್ತು. ಪ್ರಜ್ವಲ್, ಪ್ಲೀಸ್ ಬನ್ನಿ ಹೋಗೋಣ. ನಾನೇ ಸುಮ್ನೆ ಬನ್ನಿ ಪ್ರಜ್ವಲ್. ನನ್ ಮಾತ್ ಕೇಳಿ. ನನ್ನ ಬಿಟ್ಟು ಹೊಲ್ಟೋದಲ್ಲವಾ? ಯಾರವ್ವ ಅಯ್ಯೋ ನನ್ ಕಂದ, ಅದ್ಯಾವ್ರಿಗೆ ನನ್ ಕೂಗ್ ಕೇಳಿಸ್ತಾ ಇಲ್ವಾ? ನನ್ ಯಾರವ್ವ ಇನ್ನ ಅಜ್ಜಿ ಅಂತ ಕರೀತಾರೆ? ಏನವ ಅನ್ಯಾಯ ಮಾಡಿದ್ದೆ? ನನ್ ಒಂಟಿಯಾಗಿ ಬಿಟ್ಬಿಟ್ಟು ನೀನ್ ಅದ್ಯಾವ ಪದ ಸೇರ್ಕೊಂಡ್ಬಿಟ್ಟಲ್ಲವ? ಅಯ್ಯೋ ನನ್ ಕಂದ. ನೋಡವ್ವ, ನಿನ್ ಸ್ನೇಹಿತೆ ಹೆಂಗ್ ಹೆಣವಾಗ್ ಮಲ್ಗವಳೆ ನೋಡು. ಇಷ್ಟಕ್ಕೆಲ್ಲ ಕಾರಣ ರೌಡಿ ದಾಸ. ಅವನ್ ಮನೆ ಹಾಳಾಗ, ಒಂದೋಗ. ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ. ಅಜ್ಜಿ ಹೆಂಗವ ಸಮಾಧಾನ ಮಾಡ್ಕೊಳ್ಳಿ? ನನ್ನ ಹೊಟ್ಟೆ ದಗದಗ ಅಂತ ಉರಿತಾ ಇದ್ದೆ. ವಯಸ್ಸಿಗೆ ಬಂದ್ ಮೊಮ್ಮಗಳನ್ನ ಕಳ್ಕೊಂಡು ನಾನು ಅನಾಥವಾಗ್ಬಿಟ್ಟೆ. ಬೇವರ್ಸಿ ತೊಟ್ಟಿ ದಾಸ ಅಲ್ಲಿಂದ ಸರ್ವನಾಶ ಆಗೋಗ. ಅವನ್ ಮನೆ ಹಾಳಾಗೋಗ, ಅವ್ನ್ ಎಕ್ಕೊಟ್ಟೋಗ, ಅವ್ನ್ ಬರಬಾರದ್ ಬರ, ಅವ್ನ್ ನೆಗದ್ ಬಿದ್ದ ನೆಲ್ಲಿಕಾಯಿ ಆಗ. ಅವನಿಗೆ ಕರಿ ನಾಗರಾವ್ ಕಡಿಯ, ಅವನಿಗೆ ಆಪತ್ ಬಂದ್ ಚಾಪಲ್ ಸುತ್ಕೊಂಡೋಗ, ಅವನ ಎಡ ನಾಯಿ ಕಡಿಯ. ನನ್ ಮೊಮ್ಮಗಳ ಜೀವನ ಹಾಳು ಮಾಡ್ಬಿಟ್ನೆ, ಹಾಳು ಮಾಡ್ಬಿಟ್ನೆ. ಅವನ್ ಎಕ್ಕೊಟ್ಟೋಗ. ರೌಡಿ ದಾಸ ಹಣೆ ದಾಸೆಗೆ ಎಲ್ಲಿ ಶ್ರೀಧರ್ ಪ್ರಾಣ ತೆಗೆದ್ ಬಿಡ್ತಾನೋ ಅನ್ನೋ ಭಯಕ್ಕೆ ತನ್ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾಳೆ. ತಗೋ.
ನನ್ ಹಿಂದೆ ಶ್ರೀಧರ್ ಇರೋವರೆಗೂ ದಾಸ ಅವ್ರನ್ನ ಜೀವಂತವಾಗಿ ಉಳಿಸಲ್ಲ. ನಾನ್ ಬದುಕಿರೋವರೆಗೂ ಶ್ರೀಧರ್ ನನ್ ಹಿಂದೆ ಬರೋದನ್ನ ನಿಲ್ಸಲ್ಲ. ತ್ಯಾಗದಲ್ಲೂ ಸುಖ ಇದೆ. ಮುಂದಿನ ಜನ್ಮ ಅಂತ ಒಂದಿದ್ರೆ ಅವಾಗ ನಾವಿಬ್ರು ಒಂದಾಗ್ತೀವಿ. ಈ ಸಾವುಗ್ ಯಾರು ಕಾರಣರಲ್ಲ. ಇಂತಿ ರೇಖಾ ನೋಡಿದ್ರ ಪ್ರಜ್ವಲ್, ಆ ರೌಡಿ ದಾಸನಿಂದ ರೇಖಾ ತನ್ನ ಜೀವನೇ ಕಳ್ಕೊಂಡ್ಲು. ಅಜ್ಜಿ ಅನಾಥವಾಗೋದ್ಲು. ಇನ್ನ ಈ ಮನೆಗೂ ಅಜ್ಜಿಗೂ ಯಾರ್ ದಿಕ್ಕು? ಇದೆಲ್ಲ ಯಾಕೆ ನಡೀತು? ನಿಮ್ಮಂತ ಮೃದು ಸ್ವಭಾವದವ್ರಿಗೆ ಗೊತ್ತಾಗಲ್ಲ ಬಿಡಿ. ಆ ದಾಸ್ನಂತ ಚಾಂಡಾಳ್ರಿ ಇರೋವರೆಗೂ ಪ್ರೀತಿ ಪ್ರೇಮಕ್ಕೆ ಬೆಲೆ ಇರಲ್ಲ. ಯಾರ್ದೋ ಹಣದಲ್ಲಿ ಕುಡ್ಕೊಂಡು ತಿನ್ಕೊಂಡು ತಿರುಗೋ ಆ ದಾಸನ್ಗೆ ಪ್ರೀತಿ ಅಂದ್ರೆ ಏನ್ ಗೊತ್ತಾ? ಆ ರೌಡಿಗೆ ಹೇಗ್ ಗೊತ್ತಾಗ್ಬೇಕು? ಹರಿತವಾದ ಕತ್ತಿಗಿಂತ ಸೂಕ್ಷ್ಮವಾದದ್ದು ಒಂದ್ ಹೆಣ್ಣಿನ ಮನಸ್ಸು ಅಂತ. ಎಷ್ಟೊಂದು ನೋವು ತುಂಬ್ಕೊಂಡು ಬರ್ತಿದ್ದಾಳೆ ನೋಡಿ ಪ್ರಜ್ವಲ್. ಹೌದು, ನಾವು ಆವಾಗ್ಲಿಂದ ನೋಡ್ತಾನೆ ಇದೀವಿ. ಅದೇನಪ್ಪ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನನಗ್ ಗೊತ್ತು ನಾಳೆ ಆ ಫಿಗರ್ನ ಹೆಂಗ್ ಕ್ಯಾಚ್ ಹಾಕ್ಬೇಕು ಅಂತೇಳಿ ಐಡಿಯಾ ಮಾಡ್ತಾ ಇದೀಯಾ. ಅದೇ ನಮ್ಗೂ ಸ್ವಲ್ಪ ಹೇಳಪ್ಪ. ಒಂದ್ ಪೆಗ್ ಹಾಕಿದ್ರೆ ನಮ್ ತಲೆ ಸಿಡ್ದು ಆರಾಮಾಗಿ ಐಡಿಯಾ ಬರುತ್ತೆ. ದಯವಿಟ್ಟು ನನ್ನ ಬಲವಂತ ಮಾಡ್ಬೇಡ್ರೋ. ನನ್ಗೆ ಯಾಕೋ ಮನ್ಸೇ ಸರಿಯಿಲ್ಲ. ಯಾರು ನಿನ್ ಮನ್ಸ್ ನೋಯ್ಸಿದ್ದು? ಅದ್ಯಾಕೆ ಒಂಥರ ಫೀಲಿಂಗ್ ಅಲ್ಲಿ ಇದೆಯಾ? ಅದೇನಾಯ್ತು ಅಂತ ಹೇಳು ಗುರು. ನೀವು ಕಾಲೇಜ್ಗೆ ಹೋಗಿ ಎದುರಿಸಿದ್ರಲ್ಲ, ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಮೊಮ್ಮಗಳನ್ನ ಕಳ್ಕೊಂಡಿರೋ ಅಜ್ಜಿ ಗೋಳಾಟ, ಜನಗಳ ಕಣ್ಣಲ್ಲೆಲ್ಲ ನೀರು. ಅವಳು ಬರ್ದಿರೋ ಪತ್ರ ನೋಡಿದ್ರೆ ನನ್ನೆದೆ ನನ್ಗೆ ಭಾರವಾಗುತ್ತೆ ಕಣ್ರೋ. ಹೆಸರು ಕೇಳೆ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತಂದ್ರೆ ಅಬ್ಬಬ್ಬಾ, ನನ್ ಮೇಲೆ ನನ್ಗೆ ಅಸಹ್ಯವಾಗುತ್ತೆ. ನಮ್ ಡೀಲಿಂಗೇ ಬೇರೆ ಕಣ್ರೋ. ನಮ್ಗೆ ಯಾಕೆ ಈ ಪ್ರೀತಿ ಪ್ರೇಮದ ನಾಟಕ ಇಲ್ಲ? ನಾನ್ ಮಾಡ್ತಿರೋ ಪ್ರೀತಿ ಸುಳ್ಳು ಅಂತ ಗೊತ್ತಾಗಿ ಈ ಹುಡುಗಿ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಚೇಚೆ. ನಾಳೆ ಬೆಳಗ್ಗೆನೆ ಹೋಗಿ ನಾನೇ ದಾಸ ಅಂತ ನಿಜ ಹೇಳಿ ಈ ಹುಡುಗಿರ್ ಸವಾಸಕ್ಕೊಂದು ಗುಡ್ ಬೈ ಹೇಳ್ತೀನಿ ಕಣ್ರೋ. ಗುಡ್ ಬೈ ಹೇಳ್ತೀನಿ.